ಏನಿಲ್ಲ, ನಿನ್ನ ನನ್ನ ನಡುವೆ ಏನಿಲ್ಲ. ಸದ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಡು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಈ ಸಂದರ್ಭದಲ್ಲಿ ಈ ಹಾಡು ಹುಟ್ಟಿದ್ದು ಹೇಗೆ ಅನ್ನೋದರ ಬಗ್ಗೆ ಸ್ವತಃ ಗುರುಕಿರಣ್ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಶೇರ್ ಮಾಡಿದ್ದಾರೆ. ಹೌದು, ಆಗ ಉಪೇಂದ್ರ ಮತ್ತು ಪ್ರೇಮ ನಡುವೆ ಒಂದು ರೂಮರ್ ಇತ್ತು. ಅದನ್ನ ನಾವು ಸಾಂಗ್ನಲ್ಲಿ ಏನಿಲ್ಲ ಅಂತ ಹೇಳ್ಬಿಡೋಣ. ಆಮೇಲೆ ಏನಿಲ್ಲ ಅಂದ್ರೆ ಎರಡು ಅರ್ಥ ಬರುತ್ತೆ. ಏನೇನಿಲ್ಲ, ಏನೇನೂ ಇಲ್ಲ ಅನ್ನೋ ಎರಡು ಅರ್ಥವನ್ನ ಕೊಡೋದ್ರ ಮೂಲಕ ಈ ಹಾಡು ಶುರುವಾಯಿತು. ಹಾಗೆ ಫಸ್ಟ್ ಟ್ಯೂನ್ ಆಗಿದ್ದು ಕೂಡ ಈ ಪದದಿಂದ ಅಷ್ಟೇ ಎಂದು ಗುರುಕಿರಣ್ ಹೇಳಿದ್ದಾರೆ. ಈ ಹಾಡನ್ನ ಕಂಪೋಸ್ ಮಾಡೋದಕ್ಕೆ ಉಪ್ಪಿಯನ್ನು ಸೇರಿ 8 ರಿಂದ 10 ಮಂದಿ ಮಂಗಳೂರಿಗೆ ಹೋಗಿದ್ರು. ಅಲ್ಲೊಂದು ರೆಸಾರ್ಟ್ ನಲ್ಲಿ ಕೂತು ಟ್ಯೂನ್ ಹಾಕೋದಕ್ಕೆ ಶುರುವಿಟ್ಕೊಂಡಿದ್ರು. ಆ ಸಮಯದಲ್ಲಿ ಮ್ಯೂಸಿಕ್ ಅನ್ನ ಪ್ರೊಫೆಷನ್ ಆಗಿ ತೆಗೆದುಕೊಂಡಿರ್ಲಿಲ್ಲ. ಉಪೇಂದ್ರ ಅವರು ಫ್ರೆಂಡ್ ಆಗಿದ್ರು ಅಂತ ಒಂದು ಸಿನಿಮಾ ಮಾಡಿದೆ. ಆದ್ಮೇಲೆ ಇನ್ನೊಂದು ಸಿನಿಮಾ ಉಪೇಂದ್ರ ಆಫರ್ ಬಂತು. ಇಡೀ ತಂಡ ಮಂಗಳೂರಿಗೆ ಹೋಗಿದ್ವಿ. ಅಲ್ಲಿ 8 ರಿಂದ 10 ದಿನಗಳ ಕಾಲದಲ್ಲಿ ಒಂದಿಷ್ಟು ಕಂಪೋಸಿಂಗ್ ಅನ್ನ ಮಾಡಬೇಕಾಯ್ತು. ಮಸ್ತ್ ಹುಡುಗಿ, ಏನಿಲ್ಲ ಎಲ್ಲ ಅಲ್ಲೇ ಹುಟ್ಟುಕೊಂಡಿದ್ದು ಎಂದು ಆ ಸಂದರ್ಭವನ್ನ ಗುರುಕಿರಣ್ ನೆನಪಿಸಿಕೊಂಡ್ರು. ವಿಶೇಷ ಅಂದ್ರೆ ಏನಿಲ್ಲ ಹಾಡು ಕೇವಲ 5 ರಿಂದ 10 ನಿಮಿಷದಲ್ಲಿ ರೆಡಿಯಾಗಿತ್ತಂತೆ. ತಮ್ಮ ಬಗ್ಗೆ ಹುಟ್ಟಿಕೊಂಡಿದ್ದ ಗಾಳಿ ಸುದ್ದಿಗೆ ಉತ್ತರ ಕೊಡಲು ಉಪೇಂದ್ರ ಏನಿಲ್ಲ ಅನ್ನೋ ಒಂದು ಪದದಿಂದ ಸಾಹಿತ್ಯ ಬರೆಯೋಕೆ ಶುರು ಮಾಡಿದ್ರು. ಅದೇ ವೇಳೆ ಗುರುಕಿರಣ್ ಪಲ್ಲವಿ ರೆಡಿ ಮಾಡಿದ್ರು. ಅಂದಿನ ಕಾಲಕ್ಕೆ ಈ ಸಿನಿಮಾ ಆಡಿಯೋ ಹಕ್ಕು ಬರೋಬ್ಬರಿ 50 ಲಕ್ಷ ರೂಪಾಯಿಗೆ ಸೇಲ್ ಆಗಿತ್ತಂತೆ. ಆಕಾಶ್ ಆಡಿಯೋದ ಮಧು ಬಂಗಾರಪ್ಪ ಈ ಸಿನಿಮಾದ ಹಕ್ಕುಗಳನ್ನ ತೆಗೆದುಕೊಂಡಿದ್ರು. ಕನ್ನಡ ಚಿತ್ರರಂಗದಲ್ಲೇ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆದ ಆಡಿಯೋ ಇದಾಗಿತ್ತು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.